ವೆಲ್ಕಮ್ ಬ್ಯಾಕ್ ಟು ರೈಟ್ ಕ್ಲಿಕ್. ಟೆಕ್ಸ್ಟ್ ಬುಕ್ ಸಿಲೆಬಸ್ಗಳಲ್ಲಿ ತುಂಬಾ ವಿದ್ಯಾರ್ಥಿಗಳ ಒಂದೇ ಒಂದು ಕಂಪ್ಲೇಂಟ್ ಅಂದ್ರೆ ಗಣಿತ ಕಷ್ಟದ ವಿಷಯ ಅನ್ನೋದು. ಎಲ್ಲ ಸಬ್ಜೆಕ್ಟ್ಸ್ ಪಾಸ್ ಆದ್ರೂ ಮ್ಯಾಥ್ಸ್ ಒಂದು ಉಳ್ಕೊಂಡ್ಬಿಡ್ತು ಮಗ ಅನ್ನೋದು ಡಿಗ್ರಿ ಹುಡುಗರ ಕಾಮನ್ ಡೈಲಾಗ್. ಎಕ್ಸಾಮ್ ಹಾಲ್ನಲ್ಲಿ ಗಣಿತ ಪ್ರಶ್ನೆ ಪತ್ರಿಕೆ ಕೈಗೆ ಸಿಕ್ಕಾಗ ಎಲ್ಲರ ಪರಮಾತ್ಮ ಮಾರ್ನಿಂಗ್ ಶೋಗೆ ಹೋಗು ಕಂದ ಅಂತಾನಂತೆ. ಆನ್ಸರ್ ಶೀಟ್ನಲ್ಲಿ ಕ್ವಶನ್ನೇ ಬರೆದ ಪುಣ್ಯಾತ್ಮರು ಉಂಟು. ಇವರೆಲ್ಲರ ಅನಿಸಿಕೆ ಗಣಿತ ಕಷ್ಟನೋ ನಂಗೆ ಕಷ್ಟನೋ. ಆದರೆ ಈ ವೆಬ್ಸೈಟ್ಗಳನ್ನು ನೋಡಿ ಗಣಿತ ಅಂದರೆ ಫನ್ ಅನ್ಬಹುದು ಅಂತ ನೀವು ನಂಬ್ತೀರಾ? ಅದಕ್ಕೋಸ್ಕರ ನೋಡೋಣ ಹಾಗಿದ್ರೆ ಆ ಎಲ್ಲ ವೆಬ್ಸೈಟ್ಗಳನ್ನು ಈ ಸೈಟ್ ಸೀಯಿಂಗ್ನಲ್ಲಿ. ಈ ವೆಬ್ಸೈಟ್ಗಳ ವಿಶೇಷ ಅಂದ್ರೆ ಪೆನ್ನು, ಪೇಪರ್, ಕ್ಯಾಲ್ಕುಲೇಟರ್ ಇಲ್ದೇನೆ ಹಲವು ಸಂಕೀರ್ಣ ಲೆಕ್ಕಗಳನ್ನ ಹ್ಯಾಕ್ ಮಾಡಬಹುದು ಅನ್ನೋದಕ್ಕೆ ಇಲ್ಲಿ ಉತ್ತರ ಸಿಗುತ್ತೆ. ಈ ಬೀಟಾ ಥೀಟಾ ವೆಬ್ಸೈಟ್ ಅನ್ನೇ ನೋಡಿ. ಇಲ್ಲಿ ಎರಡು ಅಂಕಿಯ ನಂಬರ್ಗಳನ್ನು ಹೇಗೆ ಸುಲಭವಾಗಿ ಗುಣಿಸಬಹುದು ಅನ್ನೋದ್ರ ಬಗ್ಗೆ ವಿವರವಾದ ಪರಿಹಾರ ಇದೆ. ಇದಲ್ಲದೆ 2 ಅಂಕಿಯ ನಂಬರ್ಗಳನ್ನು ಸ್ಕ್ವೇರ್ ಮಾಡೋದು, 5ರಿಂದ ಕೊನೆಗೊಳ್ಳೋ 2 ಅಂಕಿಯ ನಂಬರನ್ನು ಸುಲಭವಾಗಿ ಹೇಗೆ ಸ್ಕ್ವೇರ್ ಮಾಡಬಹುದು, ಹೀಗೆ ಎಲ್ಲದಕ್ಕೂ ಶಾರ್ಟ್ ಕಟ್ ಹೇಳ್ಕೊಡುತ್ತೆ ಈ ವೆಬ್ಸೈಟ್. ಮ್ಯಾಥ್ ಮೇಡ್ ಸಿಂಪಲ್ ಅನ್ನೋ ಇನ್ನೊಂದು ವೆಬ್ಸೈಟ್ನಲ್ಲಿ ಸರಳ ಗಣಿತದ ಬಗ್ಗೆ ವಿವರಗಳಿವೆ. ಇಲ್ಲಿನ ಪಾಠಗಳನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಅಲ್ಲದೆ ವಿಡಿಯೋ ಡೆಮಾನ್ಸ್ಟ್ರೇಷನ್ ಕೂಡ ಲಭ್ಯ ಇದೆ. ಇದಲ್ಲದೆ ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ, ದೊಡ್ಡವರಿಗೆ ಮತ್ತು ಪೋಷಕರಿಗೆ ಎಲ್ರಿಗೂ ಇಲ್ಲಿ ಟಿಪ್ಸ್ ಇದೆ. ವೇದಿಕ್ ಮ್ಯಾಥ್ಸ್ ಅನ್ನೋ ಈ ವೆಬ್ಸೈಟ್ನಲ್ಲೂ ಕೂಡ ಗಣಿತದ ಬಗ್ಗೆ ಆಸಕ್ತಿ ಕೆರಳಿಸುವ ಅನೇಕ ವಿಷಯಗಳಿವೆ. ನಿಮ್ಮ ಕಲಿಯುವಿಕೆಯ ವೇಗವನ್ನು ಹೆಚ್ಚಿಸುವಂತಹ ಕೋರ್ಸ್ಗಳು, ಆನ್ಲೈನ್ ಪ್ರಶ್ನೆಗಳು, ಉತ್ತರಗಳು, ಟ್ಯುಟೋರಿಯಲ್ಗಳು ಕೂಡ ಇವೆ. ಬೇಕಾದ್ರೆ ನೀವು ಈ ಪುಸ್ತಕಗಳು ಮತ್ತು ಕೋರ್ಸ್ನ ಡಿವಿಡಿಗಳನ್ನು ಖರೀದಿಸಬಹುದು. ಈ ವೆಬ್ಸೈಟ್ಗಳನ್ನು ನೋಡಿದ ಮೇಲೆ ಗಣಿತದ ಬಗ್ಗೆ ನಿಮಗಿದ್ದ ಅಭಿಪ್ರಾಯ ಬದಲಾಗತ್ತೆ ಅನ್ನೋ ನಂಬಿಕೆ ನನ್ನದು. ಮರೆಯದೆ ಈ ವೆಬ್ಸೈಟ್ಗಳನ್ನು ನೋಡಿ. ಈಗ ಫನ್ ಟೈಮ್. ಎಲ್ಲೋ ಲಕ್ಕಿ ಫೆಲ್ಲೋ. ಸೊಂಟದ ವಿಷಯ ಬ್ಯಾಡಮ್ಮ ಶಿಷ್ಯ. ಅಲ್ವೋ ಮಾರಾಯ, ನಿನ್ನ ಹತ್ರ ಯಾವ ಬೈಕ್ ಇದೆ ಅಂತ ಯಾರಾದ್ರೂ ಕೇಳಿದ್ರೆ ಅದೇನ್ ಹೇಳ್ತೀವಪ್ಪ? ಹಸುಗೂಸು. ಮನೆ ಕಟ್ಟೋದಕ್ಕೆ ಸೈಕಲ್ ಹೊಡೆಯೋರನ್ನ ನೋಡಿದೀವಿ. ಆದ್ರೆ ಇವನು ಸೈಕಲ್ ಮೇಲೇನೆ ಮನೆ ಕಟ್ಟಿದಾನಲ್ಲ, ಇವನು ಮಣ್ಣಿನ ಮಗ ಅಂತೂ ಅಲ್ಲ, ಇವನು ಇಟ್ಟಿಗೆ ಮಗ. ಬ್ರಾಡ್ ಸೈಜ್ ನೋಡಿ ಇವರನ್ನ ಬ್ರಾಡ್ಮನ್ ಅನ್ಕೋಬೇಡಿ, ಲಲ್ಲು ಕ್ಯಾನ್ ಬ್ಯಾಟ್ ಅಲ್ವಾ? ಉತ್ಸಾಹಕ್ಕೆ ತಣ್ಣೀರ್ ಎರಚೋದು ಅಂದ್ರೆ ಇದೇನಾ? ಬೇಸಿಕ್ ಮೊಬೈಲ್ ಫೋನ್ಗಳ ಕ್ಯಾಮ್ರಾಗಳಲ್ಲಿ ಝೂಮ್ ಮಾಡೋದು ಸುಲಭ. ಆದರೆ ಇಂದಿನ ಕೆಲವೊಂದು ಹೈ ಎಂಡ್ ಫೋನ್ಗಳಲ್ಲಿ ಝೂಮ್ ಮಾಡೋಕ್ಕಾಗ್ತಿಲ್ಲ ಅನ್ನೋ ಪ್ರಾಬ್ಲಮ್ ನಿಮ್ಮದಾಗಿದ್ರೆ ಪರಿಹಾರ ನಾವು ಕೊಡ್ತಾ ಇದ್ದೀವಿ ಸ್ಪೂನ್ ಫೀಡ್ನಲ್ಲಿ. ನಿಮ್ಮ ಕ್ಯಾಮೆರಾದಲ್ಲಿ 5 ಅಥವಾ 8 ಮೆಗಾ ಪಿಕ್ಸೆಲ್ ಇರಬಹುದು. ಆದರೆ ಅಷ್ಟು ರೆಸಲ್ಯೂಷನ್ ಇದ್ದಾಗ ನಿಮ್ಮ ಕ್ಯಾಮೆರಾ ಝೂಮ್ ಆಗೋದಿಲ್ಲ. ನಿಮಗೆ ಝೂಮ್ ಮಾಡಲೇಬೇಕು ಅಂದ್ರೆ ಈ ಕೆಲಸ ಮಾಡಿ. ನಿಮ್ಮ ಮೊಬೈಲ್ ಕ್ಯಾಮ್ರಾನ ಆನ್ ಮಾಡಿ. ಚಿತ್ರ ತೆಗೆಯೋದಕ್ಕೂ ಮುನ್ನ ಕ್ಯಾಮೆರಾ ಸೆಟ್ಟಿಂಗ್ಸ್ ಅನ್ನ ಓಪನ್ ಮಾಡಿ. ಅಲ್ಲಿ ನಿಮಗೆ ಕ್ಯಾಮೆರಾ ರೆಸಲ್ಯೂಷನ್ ಅನ್ನ ಅಡ್ಜಸ್ಟ್ ಮಾಡುವಂತಹ ಮೆನು ಇರುತ್ತೆ. ಅಲ್ಲಿಗೆ ಹೋಗಿ. ನಿಮ್ಮ ಮೊಬೈಲ್ 8 ಮೆಗಾ ಪಿಕ್ಸೆಲ್ ಇದ್ರೆ ಅದರ ರೆಸಲ್ಯೂಷನ್ ಅನ್ನ 5 ಅಥವಾ 3 ಇಳಿಸಿ. 5 ಇದ್ರೆ 3 ಅಥವಾ 2 ಇಳಿಸಿ. ಈಗ ಮತ್ತೆ ವಾಪಸ್ ಬಂದು ಫೋಟೋ ತೆಗಿಬೇಕಾದ್ರೆ ನಿಮ್ಮ ಮೊಬೈಲ್ನ ವಾಲ್ಯೂಮ್ ಇನ್ಕ್ರೀಸ್ ಡಿಕ್ರೀಸ್ ಬಟನ್ ಬಳಸಿದ್ರೆ ಝೂಮ್ ಮಾಡ್ಕೊಳ್ಳೋ ಅವಕಾಶ ನಿಮಗೆ ಸಿಗುತ್ತೆ.
ಗಮನಿಸಿ, ನಿಮ್ಮ ಕ್ಯಾಮೆರಾದ ಪೂರ್ಣ ರೆಸಲ್ಯೂಷನ್ ಬಳಸಿದ್ರೆ ಝೂಮ್ ಸೌಲಭ್ಯ ಅಲಭ್ಯ. ಕ್ಯಾಮ್ರಾ ಝೂಮ್ ಮಾಡೋದು ಕಲಿತ್ರಿ ಅಲ್ವಾ? ಅದೇ ಝೂಮ್ ನಲ್ಲಿ ಈಗ ಒಂದು ಬ್ರೇಕ್ ತಗೊಳ್ಳಿ. ನಾನು ಮತ್ತೆ ಬರ್ತೀನಿ ಆನ್ ರೈಟ್ ಕ್ಲಿಕ್. ರೈಟ್ ಕ್ಲಿಕ್ ನಲ್ಲಿ ವಾಟ್ ನೆಕ್ಸ್ಟ್? ನೋಕಿಯಾ ಲೂಮಿಯಾ 800 ಎಕ್ಸ್ಕ್ಲೂಸಿವ್ ರಿವ್ಯೂ, ಸೋನಿ MP3 ಪ್ಲೇಯರ್,